ಹೊಂದಿರೋದಕ್ಕೆ ಬಹಳ ಎಲ್ಲ ಒಂದು ಆಫೀಸ್ ಒಂದು ಪಾಸಿಟಿವ್ ಬಹಳ ಖುಷಿ ಪಟ್ಟಿದ್ದಾರೆ ಒಂದು ಆಫೀಸಿಂಗ್ ಸಭೆಗೆ ಎಲ್ಲ ವರ್ಷ ದಲಿತ ಟೈಗರ್ಸ್ ದಲಿತ ಟೈಗರ್ಸ್ ಅಂದ್ರೆ ದಲಿತ ಹುಲಿಗಳ ತಂಡ ಬೆಂಗಳೂರು ನಗರದ ನೀಲಸಂದ್ರದಲ್ಲಿ ಬಜಾರ್ ಸ್ಟ್ರೀಟ್ ಅಲ್ಲಿ ಹಳೆ ಆಫೀಸ್ ಇತ್ತು. ಅದು ಹೊಸ ಆಫೀಸ್ ಆಗಿ ನವೀಕರಿಸಿ ಇವತ್ತು 8 ವರ್ಷಗಳ ವರ್ಷಾಚರಣೆ ಅದು ಸಂತೋಷದ ಕೂಟವನ್ನ ಇವತ್ತು ಇಲ್ಲಿ ಏರ್ಪಡಿಸಿದ್ದಾರೆ. ಬಹಳ ಸಂತೋಷದಿಂದ ಬಂದು ನಾನು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೀನಿ. ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಬರೋರಿದ್ದಾರೆ, ಶಾಸಕರು ಬರೋರಿದ್ದಾರೆ, ದಲಿತ ಸಂಘಟನೆಗಳ ಬೇರೆ ಬೇರೆ ಮುಖಂಡರುಗಳೆಲ್ಲ ಬರೋರಿದ್ದಾರೆ. ದಲಿತ ಟೈಗರ್ಸ್ ಈ ಭಾಗದಲ್ಲಿ ಸಮತಾ ಸೈನಿಕ ದಳ ಮೊದಲಿತ್ತು. ಆಗ ಅರುಣ್ ದಲಿತ ಟೈಗರ್ಸ್ ಅಧ್ಯಕ್ಷ ಅರುಣ್ ಆವಾಗ ಸಮತಾ ಸೈನಿಕ ದಳದ ಮುಖಂಡ ಇದ್ದ. ಅದರ ಬೇಸಲ್ಲೇ ದಲಿತ ಟೈಗರ್ಸ್ ಬೆಳೆದಿರೋರು. ಅಂದ್ರೆ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತ ಸಂಘಟನೆ ದಲಿತ ಟೈಗರ್ಸ್ಗೆ ಬುನಾದಿ, ಅದೇ ತಳಹದಿ. ಸೊ ಅದೇ ಸ್ಫೂರ್ತಿಯಲ್ಲಿ ಇವತ್ತು ದಲಿತ ಟೈಗರ್ಸ್ ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಸಮತಾ ಸೈನಿಕ ದಳಕ್ಕೂ ಮತ್ತು ದಲಿತ ಟೈಗರ್ಸ್ಗೂ ಏನು ವ್ಯತ್ಯಾಸ ಇಲ್ಲ. ಅದು ಟೈಗರ್ಸ್, ಇದು ಸೈನಿಕರು ಅಷ್ಟೇ. ಮಿಲಿಟರಿಯಲ್ಲಿ 2-3 ಟೈಪ್ ಇರ್ತದೆ. ಒಂದೊಂದಕ್ಕೆ ಕುದುರೆ ಟೀಮ್ ಅಂತಾರೆ, ಇನ್ನೊಂದಕ್ಕೆ ಆನೆ ಟೀಮ್ ಅಂತಾರೆ, ಇನ್ನೊಂದಕ್ಕೆ ಟೈಗರ್ಸ್ ಟೀಮ್ ಅಂತಾರೆ, ಇನ್ನೊಂದಕ್ಕೆ ಲಯನ್ಸ್ ಟೀಮ್ ಅಂತಾರೆ. ಸೊ ಎಲ್ಲ ಸಮತಾ ಸೈನಿಕ ದಳದ ವಿಂಗಗಳಲ್ಲಿ ಟೈಗರ್ಸ್ ಕೂಡ ಒಂದು ದೊಡ್ಡ ಹೋರಾಟದ ವೇದಿಕೆ, ಡಿಫೆನ್ಸ್ ರೀತಿಯಲ್ಲಿ ನಮಗೆ ಈ ಸಂಘಟನೆ, ಈ ತಂಡ ಕೆಲಸ ಮಾಡ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ಯಾವುದೂ ರಾಜಿ ಇಲ್ಲದೆ ನನ್ನ ಮಾರ್ಗದರ್ಶನದಲ್ಲೇ ಸಮತಾ ಸೈನಿಕ ದಳದ ಮಾರ್ಗದರ್ಶನ ಆಗಿತ್ತೋ ಹಾಗೇನೆ ನನ್ನ ಮಾರ್ಗದರ್ಶನದಲ್ಲೇ ಈಗ ಈ ಸಂಘಟನೆ ಮುನ್ನಡೆದಿದೆ. ವಿಶೇಷವಾಗಿ ಮಹಿಳೆಯರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ. ಅದು ಖುಷಿ ತರ್ತಕ್ಕಂಥ ವಿಚಾರ. ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ರೆ ಯಾವ ಬೇರೆ ಏನು ಹೋರಾಟ ಬಂದರೂ ಕೂಡ ಎದುರುವಂತ ಪ್ರಶ್ನೆನೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅರುಣ್ ಅವರ ನೇತೃತ್ವದಲ್ಲಿ ದಲಿತ ಟೈಗರ್ಸ್ ಸಂಘಟನೆ 8 ವರ್ಷಗಳ ಪೂರೈಸಿದೆ ಅಂತ ಹೇಳಿದ್ರೆ, ಸಮತಾ ಸೈನಿಕ ದಳಕ್ಕೆ 100 ವರ್ಷ, ಇದು ಚಿಕ್ಕ ಏನು ವಹಿಸಿರುವಂತದ್ದು. ಇನ್ನು ಎಷ್ಟು ವರ್ಷ? 100 ವರ್ಷ ಆಗ್ಬೇಕಂತ ಹೇಳಿದ್ರೆ ಇನ್ನು 92 ವರ್ಷ ದಲಿತ ಟೈಗರ್ಸ್ ಬೆಳಿಬೇಕು. ಆಗ 100 ವರ್ಷ ಇನ್ನೂ ಕೂಡ ಈ ಸಂಘಟನೆ ಕೂಡ ಆಚರಣೆ ಮಾಡುವಂತ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಈ 8ನೇ ವರ್ಷದ ವರ್ಷಾಚರಣೆಗೆ ದಲಿತ ಟೈಗರ್ಸ್ ನ ಸಂಘಟನೆಗೆ ನಾನು ಶುಭಾಶಯಗಳ ಮೇಲೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಮುಖ್ಯಮಂತ್ರಿಗಳು ದಲಿತ ಮುಖ್ಯಮಂತ್ರಿಗಳಾಗಬೇಕಂತ ಡಿ ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಕೆ.ಎಚ್. ಮುನಿಯಪ್ಪ ಅವರು ಮುಖ್ಯಮಂತ್ರಿ ಆಗೋರೆ ತಯಾರಿಲ್ಲ ಅಂದ್ರೆ, ಮುಖ್ಯಮಂತ್ರಿ ಅವರಾಗ್ಲಿಲ್ಲ ಅಂದ್ರೆ ನಾನು ಆಗ್ತೀನಿ. ದಲಿತ ಮುಖ್ಯಮಂತ್ರಿ ಕಾಂಗ್ರೆಸ್ ಅಲ್ಲಿ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆಗ್ಬೇಕು ಅಂತ ನಾವ್ ಹೇಳ್ತೀವಿ. ಅದು ಪರಮೇಶ್ವರ್ ಆಗ್ಲಿ, ಖರ್ಗೆ ಆಗ್ಲಿ, ಕೆ.ಎಚ್. ಮುನಿಯಪ್ಪ ಆಗ್ಲಿ, ಅಥವಾ ಮಾದೇವಪ್ಪ ಆಗ್ಲಿ, ಸತೀಶ್ ಜಾರಕಿಹೊಳಿ, ಇದು ನಮ್ಮ ಹೋರಾಟ ಆರಂಭ ಮಾಡಿದ್ದೀವಿ. ಆದ್ರೆ ಅದಕ್ಕೆ ಬೇರೆ ಬೇರೆ ವಿಘ್ನಗಳು ಬರ್ತಾ ಇದಾವೆ. ಹೋರಾಟ ಮುಂದುವರಿತಾ ಇದೆ. ಈಗ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀವಿ. ಈಗಿನ ಮುಖ್ಯಮಂತ್ರಿನ ಬದಲಾವಣೆ ಮಾಡಿ ಬೇರೆ ಯಾವುದೋ ಒಬ್ಬ ರೌಡಿ ಹಿನ್ನೆಲೆ ಇರ್ತಕ್ಕಂಥ ಒಬ್ಬ ಶಾಸಕನಿಗೆ ಇದೇನಾದ್ರೂ ಕೊಡೋದಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಭವಿಷ್ಯ ಬಿಹಾರದಲ್ಲಾದಂತ ಭವಿಷ್ಯ ಆಗುತ್ತೆ. ಇದರಲ್ಲಿ ಯಾವ ಅನುಮಾನವಿಲ್ಲ. ಅಲ್ಲಿ ಕಾಂಗ್ರೆಸ್ ಅನ್ನ 0 ತಂದಿದ್ದಾರೆ. ಕರ್ನಾಟಕದಲ್ಲೂ 0 ಲೆವೆಲ್ಗೆ ತರಬೇಕಾಗುತ್ತೆ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ. ಸಾಕ ದಯವಿಟ್ಟು ಅಡ್ಡ ಬರಬೇಡಿ. जिंदाबाद जिंदाबाद जिंदाबाद
ಹಾಂ ಫೈನ್